ರತ್ನ ಭಂಡಾರ ಕೋಣೆಗೆ 6 ಪೆಟ್ಟಿಗೆಗಳನ್ನ ಸಮಿತಿ ಕೊಂಡೊಯ್ದಿದೆ. ಭಂಡಾರದಲ್ಲಿರೋ ವಸ್ತುಗಳನ್ನು ಸಾಗಿಸೋದಕ್ಕೆ ಈ 6 ಪೆಟ್ಟಿಗೆಗಳನ್ನ ಬಳಕೆ ಮಾಡಲಾಗುತ್ತೆ. ಮರ ಹಾಗೂ ಕಬ್ಬಿಣದಿಂದ ತಯಾರಾಗಿರುವಂತಹ ಈ 6 ಪೆಟ್ಟಿಗೆಗಳ ಸಹಾಯದಿಂದ ಅಲ್ಲಿರುವಂಥದ್ದನ್ನು ಸಾಗಿಸೋದಕ್ಕೆ ಪೆಟ್ಟಿಗೆಗಳನ್ನ ರತ್ನ ಭಂಡಾರದ ಕೊಠಡಿಯೊಳಗೆ ಸಿಬ್ಬಂದಿ ಸಾಗಿಸಿದ್ದಾರೆ. ಅತ್ಯಮೂಲ್ಯ ವಸ್ತುಗಳು ಕಂಡು ಬಂದ್ರೆ ಅದನ್ನ ಸಾಗಿಸೋದಕ್ಕೆ ಇದನ್ನ ಬಳಕೆ ಮಾಡಿಕೊಳ್ಳೋದು ಅಂತ ಇದೆ. ಈ ಪೆಟ್ಟಿಗೆಗಳನ್ನ ಆ ಕೊಠಡಿಯೊಳಗೆ ಈಗಾಗಲೇ ಸಿಬ್ಬಂದಿ ತಗೊಂಡು ಹೋಗಿದ್ದಾರೆ. ಆ ಭಂಡಾರವನ್ನ ಪರಿಶೀಲಿಸ್ತಾ ಇದ್ದಾರೆ ಈಗಾಗಲೇ 2 ತಾಸಿಂದ. ಅಲ್ಲಿ ಅತ್ಯಮೂಲ್ಯವಾದಂತಹ ಪದಾರ್ಥಗಳು ಕಂಡು ಬಂದಲ್ಲಿ ಅದನ್ನ ಸಾಗಿಸೋದಕ್ಕೆ ಅಂತ ಈ ಬಾರಿ ಆ ವಸ್ತುಗಳನ್ನ ಆ ಕೋಣೆಯ ಹೊರಗೆ ತರೋದಕ್ಕೆ ನಿರ್ಧಾರ ಮಾಡಿರೋದ್ರಿಂದ ಈ ರೀತಿಯ 6 ಪೆಟ್ಟಿಗೆಗಳನ್ನ ಆ ಕೊಠಡಿ ಒಳಗಡೆಗೆ ಕೊಂಡ್ಕೊಂಡು ಹೋಗಿದ್ದಾರೆ. ಸಮಿತಿಯ ಸದಸ್ಯರು ಬಿಟ್ಟರೆ ಯಾರು ಹೋಗಿಲ್ಲ, ಬಟ್ ಸಿಬ್ಬಂದಿ ಈ ಪೆಟ್ಟಿಗೆಗಳನ್ನ ಅಲ್ಲಿ ತಗೊಂಡೋಗಿ ಇಟ್ಟು ಬಂದಿದ್ದಾರೆ. ಅಪಾರ ಪ್ರಮಾಣದಲ್ಲೇನಾದರೂ ಅತ್ಯಮೂಲ್ಯವಾದಂತಹ ವಸ್ತುಗಳು ಪತ್ತೆಯಾದಾಗ ಅದನ್ನ ಸಾಗಿಸೋ ಅವಶ್ಯಕತೆ ಬಿದ್ದರೆ ಆಗ ಈ ಪೆಟ್ಟಿಗೆಗಳ ಮೂಲಕ ಅದನ್ನ ಸಾಗಿಸೋದು ಅಂತ. ದೊಡ್ಡ ದೊಡ್ಡ ಪೆಟ್ಟಿಗೆಗಳು, ಮರ ಮತ್ತೆ ಕಬ್ಬಿಣದಿಂದ ಮಾಡಿರುವಂತಹ ಬೃಹತ್ 6 ಪೆಟ್ಟಿಗೆಗಳನ್ನ ಆ ಕೋಣೆಗೆ ಈಗ ಸಿಬ್ಬಂದಿ ತಗೊಂಡೋಗಿ ಇಡ್ತಾ ಇರುವಂತಹ ದೃಶ್ಯ ನೀವು ಗಮನಿಸ್ತಾ ಇರುವಂಥದ್ದು. ಎಲ್ಲ ರೀತಿ ಪೂರ್ವ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಒಂದು ಪೊಲೀಸರ ಕಣ್ಗಾವಲಿನಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಸಮಿತಿಯ ಸದಸ್ಯರು ಒಳಗೋಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹೊರಭಾಗದಲ್ಲಿ ಜಮಾಯಿಸುವಂತಹ ಭಕ್ತರನ್ನ ನಿಯಂತ್ರಿಸುವ ನಿಟ್ಟಿನಲ್ಲೂ ಅಲ್ಲಿ ಭದ್ರತೆಯನ್ನ ನಿಯೋಜನೆ ಮಾಡಿಕೊಂಡಿದ್ದಾರೆ. ಜೊತೆಗೆ ವೈದ್ಯರು, ಆಂಬ್ಯುಲೆನ್ಸ್ ವ್ಯವಸ್ಥೆ ಎಲ್ಲವನ್ನೂ ಇಟ್ಕೊಂಡಿದ್ದಾರೆ. ಈ ಪೆಟ್ಟಿಗೆಗಳನ್ನ ಭಂಡಾರದಲ್ಲಿ ಏನು ಪತ್ತೆಯಾಗುತ್ತೆ, ವಜ್ರ ವೈಡೂರ್ಯ, ರತ್ನಖಚಿತ ಆಭರಣಗಳು, ಚಿನ್ನ ಲೇಪಿತ ವಜ್ರ ಹರಳುಗಳು, ಇದೆಲ್ಲವೂ ಅತ್ಯಮೂಲ್ಯವಾದ ವಸ್ತುಗಳು ಸಿಕ್ಕಲ್ಲಿ ಸಾಗಾಟ ಮಾಡೋದಕ್ಕೆ ಈ ಪೆಟ್ಟಿಗೆಗಳನ್ನ ಮುಂಜಾಗೃತವಾಗಿ ಅಲ್ಲಿ ತಗೊಂಡು ಹೋಗಿದ್ದಾರೆ. ಜಗದೀಶ್, ಈ 6 ಪೆಟ್ಟಿಗೆಗಳೇನು ತಗೊಂಡು ಹೋಗಿದ್ದಾರೆ ರಹಸ್ಯ ಭಂಡಾರದ ಕೊಠಡಿಗೆ, ಇದು ಕುತೂಹಲನ ಇನ್ನಷ್ಟು ಹೆಚ್ಚಿಸ್ತಾ ಇದೆ. ಯಾವ ಕಾರಣಕ್ಕಿರಬಹುದು, ಅಥವಾ ಅಷ್ಟು ಅಪಾರ ಪ್ರಮಾಣದಲ್ಲಿ ಇರೋ ವಸ್ತುಗಳನ್ನ ಈಗಾಗಲೇ ಸಾಗಾಟ ಮಾಡೋದಕ್ಕೆ ಅಂತ ಪೂರ್ವ ನಿರ್ಧಾರದಲ್ಲಿ ಈ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ ಏನೋ ಅನ್ನೋದು. ವಿಜಯ್, ಪುರಿ ಜಗನ್ನಾಥ ರತ್ನ ಭಂಡಾರದ ವಿಚಾರವಾಗಿ ನೀವು ಪುರಾಣಗಳಲ್ಲೂ ಸಹಿತ ಕೇಳಬಹುದು. ಆ ಒಂದು ದೇವಾಲಯಕ್ಕೆ ಬಹಳಷ್ಟು ರಾಜರು ಈ ಹಿಂದೆ 1148ರಿಂದ ಆರಂಭ ಆಗಿ 1476ರವರೆಗೂ ಸಹಿತ ಆಗಿನ ಆಡಳಿತ ನಡೆಸಿರ್ತಕ್ಕಂತಹ ಗಂಗರ ರಾಜಂದರು ಮತ್ತು ಬೇರೆ ಬೇರೆ ಪಕ್ಕದ ರಾಜ್ಯದರು ಸಹಿತ ಬಹಳಷ್ಟು ಜನ ಆ ಒಂದು ದೇವಸ್ಥಾನಕ್ಕೆ ಏನಂದರೆ ಬಂಗಾರವನ್ನು, ವಜ್ರ ವೈಡೂರ್ಯವನ್ನು ದಾನವಾಗಿ ಕೊಟ್ಟಿರುವಂತಹ ಉದಾಹರಣೆಗಳಿದ್ದಾವೆ. ಮತ್ತು ಪುರಾಣಗಳಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆ. ಅದರಲ್ಲೂ ಪ್ರಮುಖವಾಗಿ ತಾಳಿಗರೆಯ ಪುಟ ನಂಬರ್ 31ರಲ್ಲೂ ಸಹಿತ ದೇವಾಲಯದ ಏನಂದರೆ ರತ್ನ ಭಂಡಾರದ ಬಗ್ಗೆ ಉಲ್ಲೇಖ ಇದೆ. ಆ ಒಂದು ರತ್ನ ಭಂಡಾರದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ರತ್ನ ಖಚಿತವಾದಂತಹ ಆಭರಣಗಳಿದ್ದಾವೆ ಅನ್ನುವಂತಹ ಮಾಹಿತಿಯು ಸಹಿತ ಅದರಲ್ಲಿ ಉಲ್ಲೇಖಿಸಲಾಗಿದೆ. ಈ ಎಲ್ಲ ಕಾರಣಗಳಿಂದನೇ ಈ ಒಂದು ದೇವಸ್ಥಾನದ ಇವತ್ತು ರತ್ನ ಭಂಡಾರವನ್ನು ಏನು ಓಪನ್ ಮಾಡಿದಾರಲ್ಲ, ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಒಳಗಡೆ ಇರುವಂತಹ ಎಲ್ಲ ಆಭರಣಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಕಾರಣ ಏನು ಅಂತಂದ್ರೆ, ಈ ಒಂದು ರತ್ನ ಭಂಡಾರದ ಕೊಠಡಿ ಶೀತಲಾವಸ್ಥೆಯಲ್ಲಿದೆ. ಈ ಹಿಂದೆ 2018ರ ಸಂದರ್ಭದಲ್ಲೇ ಒಂದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧಿಕಾರಿಗಳು ಬಂದು ಏನೋ ಆ ಒಂದು ಕೊಠಡಿಯ ಒಳಗಡೆ ಇರುವಂತಹ ಒಂದು ಏನಂದ್ರೆ ಚಿತ್ರಣವನ್ನು ನೋಡಿದಂತಹ ಸಂದರ್ಭದಲ್ಲಿ ಕೊಠಡಿ ಸಂಪೂರ್ಣವಾಗಿ ಶೀತಲಾವಸ್ಥೆಯಲ್ಲಿದೆ ಮತ್ತು ಗೋಡೆಗಳಲ್ಲಿ ಬಿರುಕು ಬಿಟ್ಟಿದೆ ಅನ್ನುವಂತಹ ಒಂದು ಏನಂದ್ರೆ ವರದಿಯನ್ನು ಕೊಟ್ಟಿತ್ತು. ಆ ವರದಿಯ ಆಧಾರದ ಮೇಲೆ ಬಹಳಷ್ಟು ಚರ್ಚೆಗಳಾಗಿದ್ವು. ಈಗ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಒಳಗಡೆ ಇರುವಂತಹ ಎಲ್ಲ ಏನಂದ್ರೆ ಆಭರಣಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು, ಅದೇ ಕೊಠಡಿಯಲ್ಲಿ ಇಡಬಾರದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈಗ ಹೊಸದಾಗಿ ನಿರ್ಮಾಣವಾಗಿರ್ತಕ್ಕಂತಹ ಏನಂದ್ರೆ ನಾಥ್ ಅವರ ಒಂದು ಕಮಿಟಿ ಏನಿದೆ, ಏನಂದ್ರೆ ಜಸ್ಟಿಸ್ ಬಿಸ್ವನಾಥ್ ಅವರ ಕಮಿಟಿ, ನಿವೃತ್ತ ಜಸ್ಟಿಸ್ ಅವರ ಕಮಿಟಿ ನಿರ್ಧಾರ ಮಾಡಿರುವಂಥದ್ದು ಒಳಗಡೆ ಇರುವಂತಹ ಎಲ್ಲ ಆಭರಣಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು, ಅದಕ್ಕೆ ಭದ್ರತೆಯನ್ನು ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಒಟ್ಟು 6 ಏನಂದ್ರೆ ತೇಗದ, ಮರದ ಮತ್ತು ಕಬ್ಬಿಣದ ಏನಂದ್ರೆ ದೊಡ್ಡ ಮಟ್ಟದ ಬಾಕ್ಸ್ಗಳನ್ನು ತೆಗೆದುಕೊಂಡು ಈಗಾಗಲೇ ದೇವಾಲಯದ ಒಂದು ಆಭರಣ ಇರುವಂತಹ ಕೊಠಡಿಯತ್ತ ತೆಗೆದುಕೊಂಡು ಹೋಗಿದ್ದಾರೆ. ಆ ಒಂದು ಕೊಠಡಿಯಲ್ಲಿ ಸಿಗುವಂತಹ ಎಲ್ಲ ಆಭರಣಗಳನ್ನು ಆ ಒಂದು ಏನಂದ್ರೆ ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲಿ ಹಾಕೊಂಡು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ತಯಾರಿಗಳು ಸಹಿತ ಆಗಿದ್ದಾವೆ. ಈಗಾಗಲೇ 2 ಗಂಟೆಗಳಿಂದ ಏನು ಒಳಗಡೆ ಏನಂದ್ರೆ ಸರ್ಚ್ ಕಾರ್ಯ ನಡೀತಾ ಇದೆಯಲ್ಲ, ಅಂದ್ರೆ ಅಲ್ಲಿರುವಂತಹ ಎಲ್ಲ ಆಭರಣಗಳನ್ನ ಏನಂದ್ರೆ ನೋಡುವಂತಹ ಕಾರ್ಯ ನಡೀತಾ ಇದೆಯಲ್ಲ, ಅದನ್ನ ಮುಂದಿನ ಹಂತದಲ್ಲಿ ಅವುಗಳನ್ನು ಎಲ್ಲವೂ ಸಹಿತ ಬಾಕ್ಸ್ಗಳಿಗೆ ತುಂಬಿಕೊಂಡು
ಸರ್ಕಾರದ ಸುಪರ್ತಿಗೆಯಲ್ಲಿ, ಯಾಕಂದರೆ ಈ ಒಂದು ಪುರಿ ಜಗನ್ನಾಥ ದೇವಸ್ಥಾನ ಇರುವಂಥದ್ದು ಒಡಿಶಾ ಸರ್ಕಾರದ ಅಧೀನದಲ್ಲಿ ಬರುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಏನಂತಂದರೆ ಖಾಸಗಿ ಆಗಿರುವಂಥದ್ದು ಮತ್ತು ಖಾಸಗಿ ಆಡಳಿತ ಇರುವಂತಹ ದೇವಸ್ಥಾನ ಅಲ್ಲ. ಯಾವಾಗ 1948 ಹಿಂದೆ ಏನಂತಂದರೆ ಅದು ರಾಜ ಪರಂಪರೆಗೆ ಮತ್ತು ರಾಜ ಮನೆತನಕ್ಕೆ ಸೇರಿರ್ತಕ್ಕಂತಹ ದೇವಾಲಯದ ಆಡಳಿತಕ್ಕೆ ಒಳಗಾಗಿರುತ್ತೆ. ಅದಾದಮೇಲೆ ಅಲ್ಲಿರುವಂತಹ ರಾಜ ತನ್ನ ಕೈಯಿಂದ ಆ ಒಂದು ದೇವಸ್ಥಾನವನ್ನು ನಿರ್ವಹಣೆ ಮಾಡೋದಕ್ಕೆ ಆಗೋದಿಲ್ಲ ಮತ್ತು ಭದ್ರತೆಯನ್ನು ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಸ್ಪೆಷಲಿ ಪೂರಿ ಜಗನ್ನಾಥ ಆ್ಯಕ್ಟನ್ನು ತೆಗೆದುಕೊಂಡು ಬರ್ತಾರೆ, ಕಾಯ್ದೆಯನ್ನು ತೆಗೆದುಕೊಂಡು ಬಂದು ಆ ದೇವಸ್ಥಾನವನ್ನು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ತಾರೆ. ಹಾಗಾಗಿ ಅವಾಗಿಂದ ಸರ್ಕಾರವನ್ನೇ ಈ ದೇವಸ್ಥಾನವನ್ನು ಫುಲ್ ಏನಂದರೆ ಮಾನಿಟರ್ ಮಾಡ್ತಾ ಇರುವಂಥದ್ದು. ಈಗ ಆ ದೇವಾಲಯದಲ್ಲಿ ಸಿಕ್ಕುವಂತಹ ಎಲ್ಲ ಆಭರಣಗಳನ್ನು ಆ ಪೆಟ್ಟಿಗೆಲ್ಲ ಹಾಕೊಂಡು ಬಂದು ಬೇರೆ ಕಡೆಗೆ ಸ್ಥಳಾಂತರ ಮಾಡೋದಕ್ಕೆ ಪ್ಲಾನ್ ಅನ್ನು ನಡೆಸ್ತಾ ಇರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.